ಈ ಒಂದು ಹೊಸ ವಿಡಿಯೋ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಏನಯ್ಯ ಬೊಕ್ಕೋತಾ ಇದೆಯಾ? ಸಾರಿ ಬಾಸ್. ಸ್ಟಾರ್ಟ್ ಮಾಡೋಣವಾ? ಸ್ಟಾರ್ಟ್ ಮಾಡೋಣ. ತಮ್ಮೆಲ್ಲರಿಗೂ ಸ್ವಾಗತಿಸುತ್ತೇನೆ. ಹುಡುಗಿರು ಪ್ಲಸ್ ರೆಸ್ಟೋರೆಂಟ್ ಈಸ್ ಟು ಕಮ್ನಳ್ಳಿ. ಈ ಕಮ್ನಳ್ಳಿ ಅಂತ ಒಂದು ಏರಿಯಾ ಈ ಹುಡುಗಿರಿಂದನೇ ಸೃಷ್ಟಿಯಾಗಿರೋದು. ಹೇಗಾಯಿತು ಅಂತ ನಿಮಗೆ ಪೂರ್ತಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಮತ್ತೆ ಒಂದು ಹುಡುಗಿನ ಪಟಾಯಿಸ್ಬೇಕಂದ್ರೆ ಅವಳು ಸಖತ್ತಾಗಿರ್ಬೇಕಂತ ತಾನೇ ಇವನ್ ಬಯಸೋದು. ಅದೇ ಹುಡುಗಿ ಶೋಕಿಗಳು ಮಾಡ್ಕೊಂಡು ತಿರ್ತಾ ಇರ್ತಾಳೆ. ಶೋಕಿ ಮಾಡ್ಕೊಂಡು ತಿರ್ತಾ ಇದ್ರೆ ಅವಳಂತೂ ಪಕ್ಕ ಮನೇಲಿ ಇರೋದೇ ಇಲ್ಲ. ಹಾಗೂ ಅವಳು ಮನೆ ಕೆಲ್ಸಾನು ಮಾಡಲ್ಲ. ಮನೆ ಕೆಲ್ಸಾನೇ ಮಾಡಿಲ್ಲ ಅಂದ್ರೆ ಅಡ್ಗೆನೂ ಮಾಡಲ್ಲ ಅಲ್ಲ, ಮಾಡಕ್ ಬಂದ್ರೆ ತಾನೆ. ಎಕ್ಸಾಕ್ಟ್ಲಿ ಇದು ಪಕ್ಕ. ಇಲ್ಲಿ ಮೇನ್ ಪಾಯಿಂಟ್ ನೋಡಕ್ ಹೋದ್ರೆ ಹುಡುಗನ್ಗೆ ಸುಂದರಾನೇ ಮುಖ್ಯ. ಹೀಗಿರುವಾಗ ಹುಡುಗಿ ಕೆಲ್ಸ ಮಾಡಿದ್ರೆ ಏನು, ಮಾಡಿಲ್ಲ ಅಂದ್ರೆ ಏನು? ಈಗ ವಿಚಾರಕ್ಕೆ ಬಂದ್ರೆ ಅಡ್ಗೆ ಮಾಡಕ್ ಬಂದಿಲ್ಲ ಅಂದ್ರೆ ಏನ್ ಮಾಡೋದು? ಆಚೆನೆ ಹೋಗ್ಬೇಕಪ್ಪ. ಇವಳಿಗೆ ಅವ್ನ್ ಜೋಬ್ ಇರುತ್ತಲ್ಲ ಅದು ಖಾಲಿ ಆಗೋ ತನಕ ನೆಮ್ಮದಿನೇ ಇರಲ್ಲ. ಇವನ್ಗೆ ಅವಳ ಕಡೆಯಿಂದ ಏನಾದ್ರು ಲಾಭ ಬರೋ ತನಕ ತೃಪ್ತಿನೇ ಇರೋದಿಲ್ಲ. ಈಗ ಕೆಲವರು ಅಲ್ಲಾಡ್ಸ್ಕೊಂಡ್ ಬಂದ್ಬಿಡ್ತಾರೆ ಕಮೆಂಟ್ ಹಾಕಕ್ಕೆ. ತಾಳ್ಗುರು ಸಾಕ್ಷಿ ಇಟ್ಕೊಂಡೆ ನಾನು ಮಾತಾಡ್ತಾ ಇರೋದು. ವಿಡಿಯೋ ನೋಡ್ಬೇಕಾ? ನೋಡ್. ಅಬ್ಬಬ್ಬಬ್ಬಾ, ಏನೋ ಜನ ಅಲ್ಲೇ ಕುತ್ಕೊಂಡ್ಬಿಟ್ಟವ್ರಲ್ಲ. ಏನ್ ಮನೆ ಕಟ್ಕೊಂಡ್ಬಿಡ್ತಾರ ಏನೋ? ಹಾಳಾಯ್ತು ಪ್ರಪಂಚ. ನನ್ ಮನ್ಸಲ್ಲಿ ಏನಿದೆ ಅಂತ ನಿನಗ ಅರ್ಥ ಆಯ್ತಲ್ಲ, ಅಷ್ಟು ಸಾಕು ನಂಗೆ. ನನ್ ಮಕ್ಕಳ್ರ ಆಚೆ ಹೋಗೋದ್ಬಿಟ್ಟು ಮನೆಯಲ್ಲೇ ಮಾಡ್ಕೊಂಡ್ ತಿನ್ರೋಲಿ. ಆಮೇಲೆ ಈ ತರ ರೋಲ್ ಅಂತೆ, ಪಿಜ್ಜಾ ಅಂತೆ, ಆಮೇಲೆ ಫ್ರೆಂಚ್ ಫ್ರೈಸ್ ಬೇರೆ ಎಲ್ಲಾ ಜಂಕ್ ತಿಂದು ಮಂಕ್ ಆಗ್ಬಿಟ್ಟಿದಿರಲ್ಲೋ. ಇನ್ನೇನು ಕಾರ್ಯಕ್ರಮ ಮುಗಿತಾ ಬಂತಲ್ಲ, ನಾನೇನ್ ಬರ್ಲಾ? ತಾಳ್ ಮಾರಾಯ. ಆಮೇಲೆ ನೀನ್ ಹೋಗ್ಬಿಟ್ರೆ ನನ್ ವ್ಯೂವರ್ಸ್ ಎಲ್ಲ ಕೋಪ ಮಾಡ್ಕೊಂತಾರೆ. ಆಯ್ತಾಯ್ತು. ಏನ್ರಿ ವಿಡಿಯೋ ಮಾಡ್ತಿದ್ದೀರಾ? ನೆನ್ನೆ ರೋಲ್ ಕೊಡ್ತಿದ್ದೀನಿ ಅಂತ ಹೇಳಿದ್ರ, ಬನ್ನಿ ಹೋಗೋಣ.